ನೀವು ಹೇಳಿದ್ರಿ ಹೆಣ್ತನ ಅಂತ ಅವಾಗಲೇ ಒಂದು ಪದ ಬಳಸಿದ್ರಿ. ಈ ಹೆಣ್ತನದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ? ನೋಡಿ, ಹೆಣ್ಣು ಅನ್ನೋದು ಕೇವಲ ದೇಹದ ವಿಶೇಷವಲ್ಲ. ಇವತ್ತು ಎಲ್ಲ ಟಿವಿ ನೋಡ್ತಾ ಇದ್ದೀರಿ, ಇವತ್ತು ದೈಹಿಕವಾಗಿ ಗಂಡು ಹೆಣ್ಣಾಗ್ಬೋದು, ಹೆಣ್ಣು ಗಂಡು ಆಗ್ಬೋದು. ಅವಕಾಶ ಇದೆ ಅಲ್ವಾ? ಅವಕಾಶ ಇದೆ, ಏನು ಮಾಡ್ಕೊಳ್ತಾರೆ, ಅದು ಅವರವರ ವೈಯಕ್ತಿಕವಾದ ಜೀವನ. ನಾನು ಹೆಣ್ತನದ ಬಗ್ಗೆ ಮಾತಾಡ್ತಾ ಇದ್ದೀನಿ, ದೈಹಿಕವಾದ ಹೆಣ್ಣಿನ ಬಗ್ಗೆ ಅಲ್ಲ. ಪ್ರತಿಯೊಂದು ಗಂಡಲ್ಲೂ ಹೆಣ್ತನ ಇದೆ, ಪ್ರತಿಯೊಂದು ಹೆಣ್ಣಲ್ಲೂ ಆ ಗಂಡಸಿನ ಶಕ್ತಿ ಇದೆ. ನಮ್ಮಲ್ಲಿ ಅರ್ಧನಾರೀಶ್ವರ ಸ್ವರೂಪ ಅಂತ ಕರಿತೀವಿ. ಇವತ್ತು ಬೇಕಾದ ನೋಡಿ, ನಿಮ್ಮ ಬಲ ಮೂಗು ಎಡ ಮೂಗು ಒಂದ್ ಕಡೆ ಬಿಸಿಯಾದ ಗಾಳಿ ಬರ್ತಾ ಇರುತ್ತೆ, ಒಂದ್ ಕಡೆ ಅದಕ್ಕಿಂತ ಸ್ವಲ್ಪ ತಾಪಮಾನ ಕಡಿಮೆ ಬರ್ತಾ ಇರ್ತದೆ. ಅದನ್ನೇ ಹಠಯೋಗ ಅಂತ ಕರಿತೀವಿ, ಸೂರ್ಯಶಕ್ತಿ ಮತ್ತು ಚಂದ್ರಶಕ್ತಿ ಅಂತ ಕರಿತೀವಿ. ಅದು ಎರಡು ಸೇರಿದಾಗ ಮಾತ್ರ ಎನರ್ಜಿ ಜನರೇಟ್ ಆಗೋದು. ಋಣಾತ್ಮಕ ಧನಾತ್ಮಕವಾದ ಶಕ್ತಿಗಳು ಸೇರಿದಾಗ ಮಾತ್ರ ಎನರ್ಜಿ ಜನರೇಟ್ ಆಗೋದು, ಬೇರೆ ಬೇರೆ ಎನರ್ಜಿ ಜನರೇಟ್ ಆಗೋದಿಲ್ಲ. ಈಗ ಇಷ್ಟೇ ವಿಷಯ, ಹೆಣ್ತನ ಅನ್ನೋದು ಏನು ಅಂದ್ರೆ ಸೃಷ್ಟಿಯ ಶಕ್ತಿ. ಸೃಷ್ಟಿಯ ಶಕ್ತಿಯೇ ಹೆಣ್ತನ. ಗಂಡು ಏನಾದ್ರೂ ಮಾಡ್ಬೋದು, ಹೆರ್ಲಿಕ್ಸ್ ನಮ್ಮ ಕೈಲಾಗುದಿಲ್ಲ. ಹೆಣ್ತನ ಅಂದ್ರೆ ಯುಟ್ರಸ್, ಸೃಷ್ಟಿಯ ಶಕ್ತಿ. ಆದ್ದರಿಂದ ಒಂದು ಗಂಡು ಹೆಣ್ಣು ಸೇರಿ ಕೇವಲ ಒಂದು ಮಗುವನ್ನು ಹೇರ್ತೀರಿ. ಇನ್ನು ಒಬ್ಬ ಸಾಧಕ ತನ್ನ ಶಿಷ್ಯನಿಗೆ ಮರುಜನ್ಮವನ್ನು ಕೊಡ್ತಾನೆ, ಅದ್ರ ಮೂಲಕ ಅವರಿಗೆ ತಾಯಿ ಆಗ್ತಾನೆ. ಆಮೇಲೆ ಒಬ್ಬ ರಾಜಕಾರಣಿ ಒಂದು ಪಕ್ಷಕ್ಕೆ ಸೃಷ್ಟಿಯನ್ನ ಕೊಡ್ತಾನೆ. ಒಬ್ಬ ಬಿಸ್ನೆಸ್ ಮ್ಯಾನು, ಒಬ್ಬ ವ್ಯಾಪಾರಿ ಒಂದು ಸಂಸ್ಥೆಗೆ ಸೃಷ್ಟಿಯನ್ನು ಕೊಡ್ತಾನೆ. ಒಬ್ಬ ಸಾಹಿತಿ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾನೆ. ಒಬ್ಬ ಕವಿ ಕವಿತೆಯನ್ನು ಸೃಷ್ಟಿ ಮಾಡ್ತಾನೆ. ಈ ಎಲ್ಲಾ ಸೃಷ್ಟಿಯ ಹಿಂದೆ ಇರೋದು ಆ ಹೆಣ್ತನದ ಶಕ್ತಿ. ಇವತ್ತು ಸೃಷ್ಟಿನೇ ಹೆಣ್ತನ ಅಂತ ಹೇಳ್ತೀರಾ ನೀವು? ಹೌದು. ಗಂಡು ಅದನ್ನ ನೋಡ್ಕೋಬಹುದು, ನಾಶ ಮಾಡ್ಬೋದು, ಪಾಲಿಸ್ಬೋದು. ಸೃಷ್ಟಿ ಮಾಡೋದಿಲ್ಲ. ಸೃಷ್ಟಿ ಏನಿದ್ರು ಕೂಡ ಅದಕ್ಕೆ ನಾವು ದೇವಿ ಅಂತ ಕರಿತೀವಿ, ತಲೆ ಬಾಗ್ತೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಸೃಷ್ಟಿ ಎಲ್ಲೆಲ್ಲ ಆಗ್ತಾ ಹೇಳ್ತಾನೆ ಇದೆ. ಬೆಳಗ್ಗೆ ನೀವು ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತಿಂದ್ರಿ, ಹೌದಾ? ಮಧ್ಯಾಹ್ನ ಆಗೋಷ್ಟಿಗೆ ಅದು ನಿಮ್ಮ ದೇಹ ಆಗಿಲ್ವಾ, ರಕ್ತ ಮಾಂಸ ಆಗಿಲ್ವಾ? ಸೃಷ್ಟಿಯ ಪ್ರಕ್ರಿಯೆ ನಮ್ಮ ಒಳಗೆ ನಿರಂತರವಾಗಿ ಆಗ್ತಾ ಇದೆ. ಗಂಡಲ್ಲೂ ಆ ಹೆಣ್ತನ ಇದೆ, ಹೆಣ್ತನ ಇದೆ. ಮತ್ತು ಹೆಣ್ತನಕ್ಕೂ ಮನಸ್ಸು, ಚಂದ್ರ, ಶಿವತತ್ವ ಇವಕ್ಕೆಲ್ಲ ತುಂಬಾ ನಿಕಟವಾದ ಸಂಬಂಧ ಇದೆ. ತಾಂಡವಾಡಿ ಈಗ ನಾವೇ ತುಂಬಾ ಸರಿ ಹೇಳ್ತೀವಿ, ಏನು ಹುಟ್ಟತಾ ಇಲ್ಲ, ಹೌದಾ? ಹೇಳ್ತೀರಾ ಬಿಸ್ನೆಸ್ ಏನು ಹುಟ್ಟತಾ ಇಲ್ಲ, ಎಷ್ಟೇ ಕೆಲಸ ಮಾಡೋದು ಏನು ಹುಟ್ಟತಾ ಇಲ್ಲ, ದುಡ್ಡು ಹುಟ್ಟತಾ ಇಲ್ಲ ಅಂತ ಹೇಳ್ತೀವಿ. ಕೈ ಏನು ಗಿಟ್ಟತಾ ಇಲ್ಲ ಅಂತೀವಿ. ಹುಟ್ಟೋದು, ಗಿಟ್ಟೋದು. ಆಮೇಲೆ ಈಗ ಇನ್ನೊಂದು ಮಾತು ಆಡು ಭಾಷೆಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಈ ಗ್ರಾಮದಲ್ಲಿ, ಏನು ಮುಂದೆ ಹೋಗ್ತಾ ಇಲ್ಲ, ಸಂಬಂಧ ಮುಂದೆ ಹೋಗ್ತಾ ಇಲ್ಲ, ವ್ಯಾಪಾರ ಮುಂದೆ ಹೋಗ್ತಾ ಇಲ್ಲ ಅಲ್ವಾ? ಹೌದಾ? ಬದುಕು ಮುಂದೆ ಹೋಗ್ತಾ ಇಲ್ಲ. ಮುಂದೆ ಹೋಗ್ಲಿಕ್ಕೆ ಏನ್ ಬೇಕು? ಶಕ್ತಿ ಬೇಕು. ಅದೇ ಶಕ್ತಿಯೇ ತಾಯಿ, ಹೆಣ್ತನ. ಶಕ್ತಿ ಇಲ್ಲ ಅಂದ್ರೆ ಯಾವುದೂ ಬದುಕಲ್ಲಿ ಮುಂದೆ ಹೋಗೋದಿಲ್ಲ. ಆದ್ದರಿಂದ ಆ ಇಡೀ ಜಗತ್ತನ್ನ ಸೃಷ್ಟಿಸಿ ಮುನ್ನಡೆಸುವ ಎಲ್ಲಾ ತಾಯಿಂದಿರಿಗೆ ಇಲ್ಲಿಂದ ನನ್ನ ಸಾಷ್ಟಾಂಗ ಪ್ರಣಾಮಗಳು.